ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಹೇಮಲತಾ ನಾಯಕಿಗೆ ಧಿಕ್ಕಾರ ಧಿಕ್ಕಾರ ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯಕಿಗೆ ಧಿಕ್ಕಾರ ಧಿಕ್ಕಾರ ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯಕಿಗೆ ಧಿಕ್ಕಾರ ಧಿಕ್ಕಾರ ಬಂಧುಗಳೇ, ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಗುಂಡಾಗಳಂತ ನುಗ್ಗಿ ಹಲ್ಲೆ ಮಾಡಿರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರಿಗೆ ಹೇಳಿ ಧಿಕ್ಕಾರ. ಜವಾಬ್ದಾರಿತ ಸ್ಥಾನದಲ್ಲಿರುವ ಗುಂಡಾ ಪ್ರವೃತ್ತಿಯನ್ನು ತೋರಿಸ್ತಿರುವ ಹೇಮಲತಾ ನಾಯಕ್ ಅವರಿಗೆ ಬೇಕೇ ಬೇಕು ಬೇಕು. ಎಲ್ಲಂದ್ರೂ ಕೂಡ ಅನಧಿಕೃತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ನುಗ್ಗಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಗ್ಲಾಸ್ಗಳನ್ನು ಒಡೆದು ಮಾರಕಾಸ್ತ್ರಗಳಿಂದ ನಮ್ಮ ಕಾರ್ಯಕರ್ತರನ್ನ ಬೆದರಿಸಿ ಬಹಿರಂಗವಾಗಿ ಮಾಧ್ಯಮದ ಮುಂದೆನೆ ಮತ್ತು ಪೊಲೀಸರ ಮುಂದೆನೆ ಅಶ್ಲೀಲವಾಗಿ ಸೂಳೆ ಮಕ್ಕಳೇ ಹೊರಗಡೆ ಬನ್ರಿ ಅಂತೇಳಿ ಬಿಜೆಪಿ ಗುಂಡಾಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ದೋಷವನ್ನ ಮಾಡಿದ್ದಾರೆ. ಈ ಕೂಡಲೇ ಪೊಲೀಸ್ ಇಲಾಖೆ, ಯಾಕಂದ್ರೆ ಪೊಲೀಸ್ ಇಲಾಖೆ ಕಣ್ಣೆದುರಿಗೆ ಈ ಪ್ರವೃತ್ತಿ ನಡೆದ್ರಿಂದ ಪೊಲೀಸ್ ಇಲಾಖೆಯವರು ಕೂಡಲೇ ಎಲ್ಲಾ ಗುಂಡಾಗಳನ್ನ ಇವತ್ತು ಬಂಧಿಸಿ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ಅದ್ರ ಜೊತೆಗೆ ಪಕ್ಷದ MLC ಆಗಿರ್ತಕ್ಕಂಥ ಮುಂದಾಳತ್ವ ವಹಿಸಿಕೊಂಡಿರ್ತಕ್ಕಂಥ ಶ್ರೀಮತಿ ಹೇಮಲತಾ ನಾಯಕ್ ಅವರನ್ನು ಕೂಡ ಈ ಕೂಡಲೇ ಬಂಧನ ಮಾಡಿ ನಮಗೆ ನ್ಯಾಯವನ್ನ ದೊರಕಿಸಿಕೊಡ್ಬೇಕಂತ ಹೇಳಿ ಪೊಲೀಸ್ ಇಲಾಖೆಯಲ್ಲಿ ನಾವು ಮನವಿಯನ್ನು ಮಾಡಿದ್ರ ಜೊತೆಗೆ ಇವತ್ತು ಯಾರ್ಯಾರು ಆ ವಿಡಿಯೋದಲ್ಲಿ ಭಾಗಿಯಾಗಿದ್ರಿ, ಯಾರ್ಯಾರು ನಮ್ಮ ಗುಂಡಾವರ್ತನೆ ಬಹುಶಃ ಇಡೀ ನಾಗರಿಕ ಸಮಾಜ ಮತ್ತು ಮಹಿಳಾ ಸಮಾಜ ಕೂಡ ತಲೆ ತಗ್ಗಿಸುವಂತ ಕೆಲಸವನ್ನ ಇವತ್ತು ಅವರು ಮಾಡಿದ್ದಾರೆ. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಲಿಕ್ಕೆ ಯಾರಿಗೂ ಕೂಡ ಆತಂಕ ಇಲ್ಲ, ಮಾಡಲಿಕ್ಕೆ ಸ್ವತಂತ್ರ ಇದೆ, ನಾವು ಅದಕ್ಕೂ ಕೂಡ ಒಪ್ತೇವೆ. ಆದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವರು ಎಲ್ಲಿಂದ ಹೋರಾಟ ಪ್ರಾರಂಭ ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಅವರು ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ಆದರೆ ಇವತ್ತು ಅಲ್ಲಿಂದ ಅನುಮತಿ ಪಡೆದು ಅತಿಕ್ರಮವಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯವನ್ನು ಇವತ್ತು ಅವರು ತಲುಪಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತಕ್ಕಂಥದ್ದನ್ನು ಕೂಡ ನಾನು ಸ್ಪಷ್ಟಪಡಿಸ್ತೇನೆ. ಇಂತಹ ದುಂಡಾವರ್ತನೆಯನ್ನು ತೋರಿಸಿರ್ತಕ್ಕಂಥ ಹೇಮಲತಾ ನಾಯಕ್ ಮತ್ತವರು ಹಿಂಬಾಲಕರೇನಿದ್ದಾರೆ, ಬಹುಶಃ ಈ ಗುಂಡಗಳನ್ನು ಪೊಲೀಸ್ ವರಿಷ್ಠರಿಗೆ ನಾನು ಮನವಿಯನ್ನು ಮಾಡ್ತೇನೆ, ಅವರು ತಕ್ಷಣ ಅವರನ್ನು ಬಂಧನ ಮಾಡಬೇಕು. ಇಲ್ಲದೆ ಹೋದರೆ ನಾಳಿನ ದಿನ ಅತ್ಯಂತ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಇವತ್ತು ಬಿಜೆಪಿ ಅವರು ಏನು ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ, ಏನಿವತ್ತು ಸಂಸ್ಕಾರವನ್ನು ಈ ದೇಶಕ್ಕೆ ಕೊಡಲಿಕ್ಕೆ ಹೊರಟಿದ್ದಾರೆ ಅವರು, ಈ ರೀತಿ ಗುಂಡಾವರ್ತನೆಯನ್ನು ತೋರಿ ಇವತ್ತೀಗಾಗಲೇ ಬದ್ರಿನಾಥ ದೇವಾಲಯದಲ್ಲಿ ಉಂಡಿ ಹಣ ಹೊಡೆದಿದ್ದಾಯಿತು, ರಾಮ ಮಂದಿರದಲ್ಲಿಯೂ ಕೂಡ 800 ಕೋಟಿ ರೂಪಾಯಿಗಳನ್ನು ದೋಚಿದ್ದಾಯಿತು. ಈ ರೀತಿಯ ನೀಟ್ ಈ ಪರೀಕ್ಷೆಯಲ್ಲಿಯೂ ಕೂಡ ಇವತ್ತು ಅನೇಕ ಲಕ್ಷಾಂತರ ಕೋಟಿ ವಿದ್ಯಾರ್ಥಿಗಳಿಗೆ ಇವತ್ತು ಅನ್ಯಾಯವನ್ನು ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ನಮ್ಮ ನಾಯಕರು, ಕೇಂದ್ರದ ನಾಯಕರು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಆದಿಯಾಗಿ ಇವತ್ತು ಹೋರಾಟವನ್ನು ಮಾಡಿದ್ದಾರೆ. ಇವತ್ತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬಿಜೆಪಿ ವಿರುದ್ಧ, ಮೋದಿ ವಿರುದ್ಧ ಹೋರಾಟ ಮಾಡಬಾರ್ದ? ಇವರೇನು ಡಿಕ್ಟೇಟರ್ಶಿಪ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದಾರೋ ಅಥವಾ ಏನು ಸರ್ವಾಧಿಕಾರಿಯ ಒಂದು ಆಡಳಿತದಲ್ಲಿದ್ದಾರೋ ಅಂತಕ್ಕಂಥ ಪ್ರಶ್ನೆಯನ್ನ ನಾವು ಮಾಡಬೇಕಾಗ್ತದೆ. ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ವಿದ್ಯಾರ್ಥಿಗಳ ಪರವಾಗಿ, ಇವತ್ತು ಮಹಿಳೆಯರ ಪರವಾಗಿ, ದೇಶದ ಜನರ ಪರವಾಗಿ ಹೋರಾಟ ಮಾಡೋದು ತಪ್ಪು ಅನ್ನೋದಾದ್ರೆ ಇವತ್ತು ಡೆಮಾಕ್ರಸಿಯನ್ನ ಇವರು ಇವತ್ತು ವಿರೋಧಿಸ್ತಾ ಇದ್ದಾರೆ, ಅದಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಬಲವಾಗಿ ಖಂಡಿಸ್ತೇವೆ. ಅದ್ರ ಜೊತೆಗೆ ಕೊಪ್ಪಳದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ಬಹಳ ಗಂಭೀರವಾಗಿ ನಾವು ಪರಿಗಣಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ನೀವು ದಮ್ಮಿದ್ರೆ, ತಾಕತ್ತಿದ್ರೆ ನೇರವಾಗಿ ಬನ್ನಿ, ಸ್ಥಳವನ್ನ ಹೇಳಿ, ದಿನಾಂಕವನ್ನು ಹೇಳಿ, ನಾವು ಬರ್ತೇವೆ, ಚರ್ಚೆಯನ್ನ ಮಾಡೋಣ. ನೀವೇನು ಮಾಡಿದಿರ, ನಾವೇನು ಮಾಡಿದಿರ ಅಂತಕ್ಕಂಥದ್ದನ್ನ ಇವತ್ತು ಚರ್ಚೆ ಮಾಡ್ತೇವೆ, ಮಾಧ್ಯಮದ ಸೋದರನ್ನ ಕರೆಸಿ ಚರ್ಚೆ ಮಾಡ್ತೇವೆ. ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಗುಂಡಾವರ್ತನೆ ತೋರ್ತಕ್ಕಂಥದ್ದು ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಅಂತಕ್ಕಂಥ ಮಾತನ್ನ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ವತಿಯಿಂದ ಕೊಡ್ಲಿಕ್ಕೆ ಬಯಸಿ ಅವರನ್ನ ತತ್ಕ್ಷಣದಿಂದ ಇವತ್ತು ಬಂಧನ ಮಾಡಬೇಕು. ಹಿಂಬಾಲಕರೇನಿದ್ದಾರೆ, ಗುಂಡಾವರ್ತನೆ ತೋರಿರ್ತಕ್ಕಂಥ ಬಿಜೆಪಿಯ ಕಾರ್ಯಕರ್ತರೇನಿದ್ದಾರೆ ಅವರನ್ನು ಕೂಡ ತಕ್ಷಣ ಬಂಧನ ಮಾಡಬೇಕು. ಬಂಧನ ಮಾಡದೆ ಹೋದರೆ ಮುಂದಿನ ನಾಳೆಯ ದಿನ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಮಾಧ್ಯಮದ ಮಿತ್ರರಿಗೂ ಮತ್ತು ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ಸ್ಪಷ್ಟಪಡಿಸ್ತಾ, ಈ ಒಂದು ಪೊಲೀಸ್ ಇಲಾಖೆ ಅಧಿಕಾರಿಗಳು ತತ್ಕ್ಷಣ ಕಾರ್ಯಪ್ರವೃತ್ತರಾಗಿ ಅವರನ್ನ ಬಂಧನ ಮಾಡಬೇಕು. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.